ಎಸ್ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳು ನಮ್ಮ ಜೊತೆ ಮಾತನಾಡ್ತಾ ಇದ್ರು. ಸುರೇಶ್ ಅವರು ಕೂಡ ಇದ್ದಾರೆ. ಸುರೇಶ್ ಅವರೇ, ತಾವಾಗಲೇ ಹೇಳ್ತಾ ಇದ್ರಿ ತಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಗೆಲ್ಲಬೇಕು ಅಂತ ಹೇಳಿ. ಉಳಿದ ಕಂಟೆಸ್ಟೆಂಟ್ಗಳ ಬಗ್ಗೆ ಮಾತನಾಡೋದಾದ್ರೆ ವ್ಯಕ್ತಿತ್ವದ ಆಟ ಅಂತ ಕರೀಲಾಗುತ್ತೆ. ಯಾವ ರೀತಿ ಫ್ಲೇವರ್ಸ್ ಕಂಡು ಬಂತು ಇವತ್ತು ಈ ಬಾರಿಯ ಸೀಸನ್ ಅಲ್ಲಿ ನೋಡ್ತಾ ಹೋದಾಗ? ಜೊತೆಗೆ ನಾವಾಗಲೇ ಅಶ್ವಿನಿ ಗೌಡ ಅವ್ರ ಬಗ್ಗೆ ಕೂಡ ಮಾತನಾಡ್ತಾ ಇದ್ವಿ. ಅವ್ರದ ಫ್ಯಾನ್ಸ್ ಏನ್ ಹೇಳ್ತಿದ್ದಾರೆ, ಜೊತೆಗೆ ಯಾವ ರೀತಿ ಕ್ರೇಜ್ ಇದೆ ಅಂತ ಹೇಳಿ, ಅವ್ರ ಆಟ ಹೇಗೆ ಕಂಡು ಬಂತು ತಮಗೆ? ಮೇಡಮ್, ವ್ಯಕ್ತಿತ್ವಗಳ ಆಟ ಅನ್ನೋದಕ್ಕಿಂತ ಅದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ನಮ್ಮ ಗ್ರಾಫ್ ಯಾವ ಥರ ಇರುತ್ತೆ ಅನ್ನೋದು ಅದು ಇಂಪಾರ್ಟೆಂಟ್ ಆಗುತ್ತೆ. ನಾವೆಲ್ಲಿ ಕುಗ್ಗುತ್ತೀವಿ, ನಾವು ಎಲ್ಲರೂ ನಮ್ಮನ್ನು ಮನೆಯವರೆಲ್ಲ ಮಾತಾಡಿದಾಗ ನಾವೆಲ್ಲಿ ಕುಗ್ಗೋಗ್ಬಿಡ್ತೀವಿ, ಮತ್ತೆ ಅದನ್ನು ಕಮ್ಬ್ಯಾಕ್ ಮಾಡ್ತೀವಿ, ಆ ಥರದ್ದು ಎಲ್ಲವೂ ಕೂಡ ಕನ್ಸಿಡರ್ ಆಗುತ್ತೆ. ಅಶ್ವಿನಿ ಅವರಾಗಿರಲಿ, ಗಿಲ್ಲಿ ಆಗಿರಲಿ, ಧನುಷ್ ಆಗಿರಲಿ, ಆಮೇಲೆ ರಕ್ಷಿತ್ ಆಗಿರಲಿ, ಕಾವ್ಯ ಅವರಾಗಿರಲಿ, ರಘು ಅವರಾಗಿರಲಿ, ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ಎಲ್ಲರೂ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಎಲ್ಲೂ ಕೂಡ ಗಿಲ್ಲಿಯ ಆಟ ಕುಗ್ಗಲಿಲ್ಲ. ಒಂದು ದಿನ ಇಡೀ ಮನೆಯಲ್ಲಿ ಗಿಲ್ಲಿ ನನ್ನ ಕಡೆಯಿಂದ ಆಗಲ್ಲಪ್ಪ, ನಾನು ಹೊರಗಡೆ ಹೋಗ್ಬಿಡ್ಬೇಕು ನನ್ನ ಮನೆಯಿಂದ, ನನಗೆ ತುಂಬ ಕಷ್ಟ ಆಗ್ತಾಯಿದೆ ಅಂತ ಎಲ್ಲೂ ಕೂಡ ನೋಡಲಿಲ್ಲ ನಾವು. ಬಟ್ ಅದು ಬೇರೆ 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 ಸಿಚುವೇಶನ್, ಬೇರೆ ಬೇರೆಯವ್ರದ್ದು ಗ್ರಾಫ್ ಮೇಲೆ ಕೆಳಗೆ ಆಗಿದ್ದುಂಟು. ಬಟ್ ಗಿಲ್ಲಿದ ಆ ಥರ ಎಲ್ಲೂ ಕೂಡ ಆಗಲಿಲ್ಲ. ಮೊದಲಿಂದ ಕೊನೆವರೆಗೂ ಹೇಗೆ ಗಿಲ್ಲಿ ಇದ್ದ ಹಾಗೇ ಇದ್ದಾನೆ, ಇವತ್ತು ಕೂಡ ಹಾಗೇ ಇದ್ದಾನೆ, ನಮ್ಗೆಲ್ರಿಗೂ ಕಣ್ಣಿಗೆ ಕಾಣಿಸ್ತಾ ಇರೋದು. ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಮುಖವಾಡ ಹಾಕೊಂಡು 1 ವಾರ 2 ವಾರ ಇರೋಕ್ಕೆ ಸಾಧ್ಯ, ಅದಕ್ಕೂ ಮೀರಿ ತುಂಬ ಕಷ್ಟ. ಆ ಥರದ ಮುಖವಾಡ ಇಲ್ಲ, ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡ್ತಾನೆ, ಅದು ನಮ್ಗಳಿಗೆಲ್ರಿಗೂ ಇಷ್ಟ ಆಗುತ್ತೆ. ನನಗೆಲ್ಲ ಅನ್ನೋದಕ್ಕಿಂತ ಇಡೀ ನಮ್ಮ ಎಷ್ಟು ಅಭಿಮಾನಿಗಳು ಹುಟ್ಕೊಂಡಿದ್ದಾರೆ ಗಿಲ್ಲಿಗೆ, ಎಲ್ರಿಗೂ ಕೂಡ ಆ ಸ್ಟ್ರೇಟ್ ಫಾರ್ವರ್ಡ್ ಮಾತಾಡೋದ್ರಿಂದಾನೇ ಗಿಲ್ಲಿ ಎಲ್ರಿಗೂ ಇಷ್ಟ. ಅದಕ್ಕೆ ಅವ್ನು ಗಿಲ್ಲಿ ಗೆಲ್ಲಬೇಕು ಅನ್ನೋದು ನಮ್ಮ ವೈಯಕ್ತಿಕ ಅಭಿಪ್ರಾಯ. ರೈಟ್ ಸುರೇಶ್ ಅವರೇ. ಹಾಗೆ ಲೋಕೇಶ್ ಅವರೇ, ನಾವು 111 ದಿನಗಳ ಈ ಒಂದು ಅಲ್ಲಿ ಬಿಗ್ ಬಾಸ್ ಮನೆಯೊಳಗೆ ಇದ್ದಿದೆಯಲ್ಲ, ತಾವು ಈ ಹಿಂದೆ ಹೋಗಿ ಬಂದಿರೋದನ್ನ ಕೇಳ್ತಾ ಇದ್ದೀನಿ. ಎಷ್ಟು ಕಷ್ಟ ದಿನ ದೂಡೋದು, ಅಥವಾ ಗೊತ್ತಾಗಲ್ಲ ಅಲ್ಲಿ ಒಳಗೆ ಹೋದ್ಮೇಲೆ ಬೇರೆ ಜಗತ್ತಿಗೆ ಹೋದಂಗೆ ಆಗತ್ತಾ, ಹೇಗಿರುತ್ತೆ ಅಂತ? ಅಯ್ಯೋ, ನಿಜವಾಗ್ಲೂ ಅಲ್ಲಿ 1 ವಾರ ಇರೋದೇ ಭಾಳ ಕಷ್ಟ ಆ್ಯಕ್ಚುಲಿ. ಯಾಕಂದರೆ ನಮ್ಮ ಹತ್ರ ಏನು ಫ್ಯಾಮಿಲಿ ಇರಲ್ಲ ಜೊತೆಲಿ. ಆಮೇಲೆ ನಿಮ್ಗಳಿಗೆ ಏನಂದ್ರೆ ಬಿಗ್ ಬಾಸ್ ಮನೆ ಅನ್ನೋದೇನಿದೆ, ಎಲ್ಲರ ಮುಖಗಳನ್ನ ನೇರವಾಗಿ ಅಲ್ಲಲ್ಲೇ ನೋಡಬೇಕು. 1 ವಾರ ನೋಡ್ಬೋದು, ಅಮ್ಮಮ್ಮ ಅಂದ್ರೆ 2 ವಾರ ನೋಡ್ಬೋದು. 100 ದಿವಸ 101 ದಿವಸ ಅಂತ ಅಲ್ಲೇ ಇರಬೇಕು ಅಂದ್ರೆ ಭಾಳ ಕಷ್ಟ. ಅದು ಆ್ಯಕ್ಚುಲಿ ಮನಸ್ಸಿಗೆ ತುಂಬ ಇರಿಟೇಷನ್ ಅನ್ಸ್ಬಿಡುತ್ತೆ. ಆಮೇಲೆ ಎಲ್ಲರೂ ಹೇಳ್ಬೇಕಂತಾನೆ ಇರ್ತಾರೆ ಹೊರತು ಯಾರು ಕೇಳಬೇಕು ಅಂತ ಇರಲ್ಲ ಅಲ್ಲಿ. ಹಾಗಾಗಿ ಜಂಜಾಟಗಳು, ಜಗಳಗಳು, ಕಿತ್ತಾಟಗಳು, ಮನಸ್ತಾಪಗಳು ಎಲ್ಲ ಹೆಚ್ಚಿಗೆ ಬರುತ್ತೆ. ಬಟ್ ಈ ಒಂದು ಸೀಸನ್ ನೋಡೋಕೆ ಹೋದ್ರೆ ವಿಭಿನ್ನವಾಗಿದೆ, ಟೋಟಲಿ ಡಿಫ್ರೆಂಟ್ ಇದೆ. ಎಂಟರ್ಟೈನ್ಮೆಂಟ್ ಜೊತೆಗೆ ಗಲಾಟೆಗಳು ಜಾಸ್ತಿ ಇತ್ತು, ಅದ್ರ ಜೊತೆಗೆ ಎಂಟರ್ಟೈನ್ಮೆಂಟು ಜಾಸ್ತಿ ಮಿಂಗಲ್ ಆಗಿ ನಮ್ಮನ್ನೆಲ್ಲರೂ ಇವತ್ತು ಈ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದ್ರೆ ಇಟ್ಸ್ ರಿಯಲಿ ಗ್ರೇಟ್ ಬಿಕಾಸ್ ಆಫ್ ಗಿಲ್ಲಿನೇ ಅಂತಲೇ ಹೇಳ್ಬೋದು. ಗಿಲ್ಲಿ ಇಲ್ಲ ಅಂದರೆ ನೋಡೋಕ್ಕೆ ಆಗಲ್ಲ ಶೋನು ಅಂತಲೂ ತುಂಬ ಜನ ಹೇಳಿದ್ರೆ ನನಗೂ ಫೀಲ್ ಆಗಿದೆ ಆ್ಯಕ್ಚುಲಿ. ಬಿಕಾಸ್ ಎಂಟರ್ಟೈನ್ಮೆಂಟ್ ಒಂದು ಪಾರ್ಟ್ ಅಂತ ಅಲ್ಲ, ಮನಸ್ಸಿಗೆ ಅಟ್ಲೀಸ್ಟ್ ನೆಮ್ಮದಿಯಾಗಿ ಸ್ವಲ್ಪ ಹೊತ್ತು ನೋಡ್ಬೋದಪ್ಪ. ತುಂಬ ಜನ ಏನು ಮಾಡಿದ್ದಾರೆ ಅಂದರೆ 24x7 ನೋಡಿದ್ದಾರೆ. ಇವನ್ ನಾನು ನೋಡಿದ್ದೀನಿ ಆ್ಯಕ್ಚುಲಿ, ಯಾವ ಎಪಿಸೋಡಲ್ಲಿ ಏನೇನಾಗಿದೆ ಅಂತಲೂ ನೋಡ್ತಾ ಇರ್ತೀನಿ. ಆ ಮಟ್ಟಕ್ಕೆ ಕ್ರೇಜ್ ಆಗಿಬಿಟ್ಟಿದೆ. ಕ್ರೇಜ್ ಅನ್ನೋದಕ್ಕಿಂತ ಹೆಚ್ಚಾಗಿ ಬಿಗ್ ಬಾಸ್ ಮನೆ ಒಳಗಡೆ ಇರೋದೇ ದೊಡ್ಡ ಕಷ್ಟ. ಅದು ಅಂಥದ್ರಲ್ಲಿ ಇಷ್ಟು ದಿವಸ ಇದ್ದು 6 ಜನಗಳ ಸ್ಪರ್ಧೆಗಳಲ್ಲಿ ನಮ್ಮ ಗಿಲ್ಲಿನೂ ಒಬ್ಬ ಸೆಲೆಕ್ಟ್ ಆಗಿದ್ದು ಭಾಳ ಖುಷಿ ಆಗ್ತದೆ ಆ್ಯಕ್ಚುಲಿ. ನಿಜವಲ್ಲ, ಇವತ್ತು ದಿನ ಏನು ಇಡೀ ಕರ್ನಾಟಕ ಜನ ಇವತ್ತು ಎಲೆಕ್ಷನ್ಸ್ ಎಲ್ಲ ಹೇಗೆ ನಡೆಯುತ್ತಲ್ಲ, ಆ ಸಂಭ್ರಮನೇ ಅದಕ್ಕಿಂತ ದೊಡ್ಡ ಸಂಭ್ರಮ ನಡೀತಾ ಇತ್ತು. ಇದು ಗಿಲ್ಲಿ 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 ಎಲ್ಲ ಕಡೆ ಗಲ್ಲಿಯಲ್ಲೂ ಗಿಲ್ಲಿ ಗಿಲ್ಲಿ ಗಿಲ್ಲಿ. ಎಸ್ ಥ್ಯಾಂಕ್ ಯು ಸೋ ಮಚ್ ಲೋಕೇಶ್ ಹಾಗೂ ಸುರೇಶ್ ಅವರೇ. ಈ ಬಾರಿ ಯಾರು ಗೆಲ್ತಾರೆ ನೋಡೋಣ, ಇನ್ನೇನು ಕೆಲವೇ ಹೊತ್ತಲ್ಲಿ ಅದು ಕೂಡ ಬಹಿರಂಗ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಟೀಮ್ 9 ಜೊತೆ ಮಾತನಾಡಿದ್ದಕ್ಕೆ.